Hello friends, once again welcome back to my channel. Are you ready to learn new words? Let's open our word box and discover today's vocabulary. Today we will learn some new vocabulary words. Let's read, understand and say the words together. Vocabulary words. Conflict. Conflict means quarrel. Quarrel. Furious. Violent. Violent. Certain, sure, certain, sure. Gratitude, thankful, gratitude, thankful. Coop, cage, cage. Sorrow, sadness, sadness. Frustrate, irritate, frustrate means irritate. Enormous, large, enormous, large. Oblique, require, require. Irate, anger, anger. Dumbstruck, dumbstruck, surprise, surprise. Chillax, calm down, chillax, calm down. Clumsy, awkward, clumsy, awkward. Pity, regret, pity, regret. Crooked, bent, crooked, bent. Okay, now we will see all the Kannada meanings of these vocabulary words. Let's start. The first word, conflict, means quarrel. Quarrel ಅಂತಂದರೆ ಜಗಳ, ವಿವಾದ, ಕಲಹ ಈ ರೀತಿಯಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅಂದರೆ quarrel means arguing or fighting with words. They had a quarrel. They had a quarrel. ಅವರು ಜಗಳ ಮಾಡಿಕೊಂಡರು. Like that. The next word is furious. Furious means violent. Violent ಅಂತಂದರೆ ಹಿಂಸಾತ್ಮಕ ಅಥವಾ ಕ್ರೂರ. ಹಿಂಸಾತ್ಮಕ ಅಥವಾ ಕ್ರೂರ ಅಂತಲೂ ಹೇಳ್ಬೋದು. ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ವಯೋಲೆಂಟ್ ಮೀನ್ಸ್ ಯೂಸಿಂಗ್ ಫೋರ್ಸ್, hurting or causing harm. Example, he is a violent person. ಅವನು ಹಿಂಸಾತ್ಮಕ ವ್ಯಕ್ತಿ. ಅವನು ಹಿಂಸಾತ್ಮಕ ವ್ಯಕ್ತಿ. ನೆಕ್ಸ್ಟ್ ವರ್ಡ್ ಇಸ್ ಸರ್ಟನ್. ಶ್ಯೂರ್. ಶ್ಯೂರ್ ಅಂದರೆ ಖಚಿತ, ನಿಶ್ಚಿತ ಅಥವಾ ಖಚಿತ ಅಂತ ಹೇಳಿ. ಐ ಆಮ್ ಸರ್ಟನ್ ಅಬೌಟ್ ಮೈ ಹೋಮ್ವರ್ಕ್. ನಾನು ನನ್ನ ಹೋಮ್ವರ್ಕ್ ಬಗ್ಗೆ ಖಚಿತನಾಗಿದ್ದೇನೆ. ನಾನು ನನ್ನ ಹೋಮ್ವರ್ಕ್ ಬಗ್ಗೆ ಖಚಿತನಾಗಿದ್ದೇನೆ ಅಂತ ಹೇಳಿ. ಇಟ್ ಈಸ್ ಸರ್ಟನ್ ದಟ್ ದ ಸನ್ ವಿಲ್ ರೈಸ್ ಟುಮಾರೋ. ನಾಳೆ ಸೂರ್ಯನು ಉದಯವಾಗುವುದು ಖಚಿತ. ಇಟ್ ಈಸ್ ಶ್ಯೂರ್. ಇಟ್ ಈಸ್ ಶ್ಯೂರ್ ದಟ್ ದ ಸನ್ ವಿಲ್ ರೈಸ್ ಟುಮಾರೋ. ಓಕೆ, ಲೈಕ್ ದಟ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್ ಗ್ರ್ಯಾಟಿಟ್ಯೂಡ್. ನೆಕ್ಸ್ಟ್ ವರ್ಡ್ ಈಸ್ ಗ್ರ್ಯಾಟಿಟ್ಯೂಡ್. ದ ಮೀನಿಂಗ್ ಈಸ್ ಥ್ಯಾಂಕ್ಫುಲ್. ಥ್ಯಾಂಕ್ಫುಲ್ ಅಂತಂದರೆ ಕೃತಜ್ಞತೆ ಅಂತ ಹೇಳಿಬಿಟ್ಟು. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇನ್ನೂ ಸಿಂಪಲ್ಲಾಗಿ ಗ್ರ್ಯಾಟಿಟ್ಯೂಡ್ ಮೀನ್ಸ್ ಸೇಯಿಂಗ್ ಥ್ಯಾಂಕ್ ಯು ಫಾರ್ ಫೀಲಿಂಗ್ ಹ್ಯಾಪಿ ಫಾರ್ ಸಮ್ ಒನ್ಸ್ ಹೆಲ್ಪ್ ಅಂತಲೂ ಹೇಳ್ಬೋದು. ಐ ಶೋಡ್ ಮೈ ಗ್ರ್ಯಾಟಿಟ್ಯೂಡ್ ಟು ಮೈ ಟೀಚರ್. ನಾನು ನನ್ನ ಶಿಕ್ಷಕರಿಗೆ ಕೃತಜ್ಞತೆ ತೋರಿದೆನು. ಶಿ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಫಾರ್ ದ ಗಿಫ್ಟ್. ಅವಳು ಉಡುಗೊರೆಯ ಬಗ್ಗೆ ಕೃತಜ್ಞತೆಯನ್ನು ತೋರಿಸಿದ್ಲು ಅಂತ ಹೇಳಿ. ವಿ ಶುಡ್ ಆಲ್ವೇಸ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಫಾರ್ ಅವರ್ ಪೇರೆಂಟ್ಸ್ ಆರ್ ವಿ ಶುಡ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಅವರ್ ಪೇರೆಂಟ್ಸ್. ನನ್ನ ಪೋಷಕರಿಗೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಹೊಂದಿರಬೇಕು ಅನ್ನೋದು. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಕೂಪ್. ಕೇಜ್ ಮೀನಿಂಗ್ ಕೇಜ್. ಓಕೆ, ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಎ ಸ್ಮಾಲ್ ಎನ್ಕ್ಲೋಜರ್ ಆರ್ ದ ಕೇಜ್ ಫಾರ್ ದ ಚಿಕನ್ ಆರ್ ಬರ್ಡ್ಸ್ ಅಂತ ಹೇಳ್ಬೋದು. ಕೂಪ್ ಅಂತ ಅಂದರೆ ಒಂದು ಕೋಳಿ ಕೂಟ ಅಥವಾ ಚಿಕನ್ ಕೂಟ ಅಂತ ಹೇಳ್ತಾರಲ್ಲ, ಫಾರ್ ದ ಕೇಜ್ ಒಂದು ಸೀಮಿತ ಸ್ಥಳದಲ್ಲಿ ಒಂದು ಇಡ್ತಾರಲ್ಲ ಆ ರೀತಿ. ದ ಚಿಕನ್ಸ್ ಆರ್ ಇನ್ ದ ಕೂಪ್. ಕೋಳಿಗಳು ಕೋಳಿ ಕೂಟದಲ್ಲಿ ಇದ್ದಾವೆ. ಹಿ ಫೆಲ್ಟ್ ಕೂಪ್ಡ್ ಅಪ್ ಅಟ್ ಹೋಮ್ ಅದನ್ನು ಹೇಳ್ಬೋದು. ಅವನಿಗೆ ಮನೆಯಲ್ಲಿ ಸೀಮಿತವಾಗಿರುವಂತೆ ಭಾಸವಾಗಿದೆ. ಫಾರ್ಮರ್ಸ್ ಕೀಪ್ ಹೆನ್ಸ್ ಇನ್ ಎ ಕೂಪ್. ಹೆಣ್ಕೋಳಿಗಳನ್ನು ರೈತರು ಕೋಳಿ ಕೂಟದಲ್ಲಿ ಇಡ್ತಾರೆ. ಸೊ ಕೋಳಿಗಳನ್ನು ಇಡುವ ಸ್ಥಳ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಈಸ್ ಸಾರೋ. ಮೀನ್ಸ್ ಸ್ಯಾಡ್ನೆಸ್. ಓಕೆ, ಸಾರೋ ಆರ್ ಸ್ಯಾಡ್ನೆಸ್ ಅಂತಂದರೆ ಫೀಲಿಂಗ್ ಡೀಪ್ ಸ್ಯಾಡ್ನೆಸ್ ಆರ್ ಗ್ರೀಫ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ದುಃಖ ಅಥವಾ ಶೋಕ ಅಂತ ಹೇಳಿದ್ರು ನಡೆಯುತ್ತೆ. ಸೊ ಶಿ ಫೆಲ್ಟ್ ಗ್ರೇಟ್ ಸಾರೋ ವೆನ್ ಹರ್ ಪೆಟ್ ಡೈಡ್. ಅವಳ ಒಂದು ಪ್ರೀತಿಯ ಒಂದು ಸಾಕು ಪ್ರಾಣಿ, ಪೆಟ್ ಅಂತ ಹೇಳಿ ಸಾಕು ಪ್ರಾಣಿ ಸತ್ತಾಗ ಅವಳಿಗೆ ದೊಡ್ಡ ದುಃಖ ಆಯಿತು, ತುಂಬ ದುಃಖ ಆಯಿತು ಅಂತ ಹೇಳ್ಬೋದು. ಆರ್ ಹಿ ವಾಸ್ ಫಿಲ್ಡ್ ವಿತ್ ದ ಸಾರೋ ಆಫ್ಟರ್ ಲೂಸಿಂಗ್ ಹಿಸ್
ಟಾಯ್. ತನ್ನ ಒಂದು ಆಟಿಕೆಯನ್ನು ಕಳ್ಕೊಂಡ್ಮೇಲೆ ಅವನು ಬಹಳ ದುಃಖಿತನಾದ ಅನ್ನೋದು ಸಹ ಹೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಫ್ರಸ್ಟ್ರೇಟ್, ಇರಿಟೇಟ್. ಫ್ರಸ್ಟ್ರೇಟ್, ಇರಿಟೇಟ್. ಓಕೆ, ಫ್ರಸ್ಟ್ರೇಟ್ ಆರ್ ಇರಿಟೇಟ್ ಅಂತ ಅಂದರೆ ಕೋಪಗೊಳಿಸು ಅಂತಲೂ ಹೇಳ್ಬೋದು. ಆರ್ ಫ್ರಸ್ಟ್ರೇಟ್ ಮೀನ್ಸ್ ಫೀಲಿಂಗ್ ಅಪ್ಸೆಟ್ ವೆನ್ ಥಿಂಗ್ಸ್ ಡೋಂಟ್ ಗೋ ಯುವರ್ ವೇ. ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂತಂದರೆ ಒಂದು ಫ್ರಸ್ಟ್ರೇಷನ್ ಆಗ್ತಿರುತ್ತಲ್ಲ. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಐ ವಾಸ್ ಫ್ರಸ್ಟ್ರೇಟೆಡ್ ಬಿಕಾಸ್ ಐ ಕುಡಂಟ್ ಸಾಲ್ವ್ ದ ಪಜಲ್. ನಾನು ಒಂದು ಪಜಲ್ ಅಂದರೆ ಪದಬಂಧನ ಬಗೆಹರಿಸಲು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ನಿರಾಸೆಗೊಂಡೆ, ಇರಿಟೇಟ್ ಆಗ್ತಾ ಇತ್ತು ನನಗೆ, ಅಥವಾ ಫ್ರಸ್ಟ್ರೇಟ್ ಆಗ್ತಾ ಇತ್ತು ನನಗೆ ಅಂತಾರಲ್ಲ ಆಗ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ ಶಿ ಫೆಲ್ಟ್ ಫ್ರಸ್ಟ್ರೇಟೆಡ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಡ್ಯೂರಿಂಗ್ ಹರ್ ಗೇಮ್. ಆಟ ಆಡೋ ಸಮಯದಲ್ಲಿ ಮಳೆ ಬಂತಲ್ಲ, ಹಾಗಾಗಿಬಿಟ್ಟು ಅವಳಿಗೆ ಬಹಳ ಒಂದು ಕೋಪ ಬಂತು, ನಿರಾಸೆಗೊಂಡು ಒಂದು ಕೋಪ ಬಂತು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಡ್ ಎನಾರ್ಮಸ್, ಲಾರ್ಜ್. ದ ವರ್ಡ್ ಮೀನಿಂಗ್ ಇಸ್ ಲಾರ್ಜ್. ಓಕೆ, ಎನಾರ್ಮಸ್ ಅಂತ ಅಂದರೆ ಇಟ್ಸ್ ಅ ವೆರಿ ಬಿಗ್ ಆರ್ ಹ್ಯೂಜ್ ಆರ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ವಿಶಾಲ ಅಂತ ಹೇಳ್ಬಿಟ್ಟು ಹೇಳ್ಬೋದು ಎನಾರ್ಮಸ್. ಓಕೆ, ದ ಎಲಿಫೆಂಟ್ ಈಸ್ ಎನಾರ್ಮಸ್. ಆನೆ ಬಹಳ ವಿಶಾಲವಾಗಿದೆ, ವಿಶಾಲವಾದ ಪ್ರಾಣಿಯಾಗಿದೆ ಅಂತ ಹೇಳ್ಬೋದು. ವಿ ಸಾ ಆನ್ ಎನಾರ್ಮಸ್ ಬಿಲ್ಡಿಂಗ್ ಇನ್ ದ ಸಿಟಿ. ನಾವು ನಗರದಲ್ಲಿ ಭಾರಿ ದೊಡ್ಡ ದೊಡ್ಡ ಕಟ್ಟಡವನ್ನು ನೋಡಿದೆವು. ಶಿ ಹ್ಯಾಸ್ ಅನ್ ಎನಾರ್ಮಸ್ ಕಲೆಕ್ಷನ್ ಆಫ್ ಟಾಯ್ಸ್. ಅವಳ ಬಳಿ ಆಟಿಕೆಗಳ ಬಹಳ ಆಟಿಕೆಗಳ ಒಂದು ಸಂಗ್ರಹವಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಒಬ್ಲಿಗ್, ರಿಕ್ವೈರ್. ಓಕೆ, oblige, the meaning is require ಅಂತಂದರೆ ಒಂದು ಅನಿವಾರ್ಯವನ್ನು ಮಾಡು. oblige ಮೀನ್ಸ್ ಬಾಧ್ಯತೆಯಿಂದ ಕೂಡಿರೋದು ಅಥವಾ ಅನಿವಾರ್ಯವನ್ನು ಮಾಡು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಪೇರೆಂಟ್ಸ್ ಆರ್ obliged to make care the parents are obliged to take care of their children. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಬಾಧ್ಯರಾಗಿರ್ತಾರೆ. ಅನಿವಾರ್ಯತೆ ಅನ್ನೋದಿರುತ್ತಲ್ವ, ಸೊ ಬಾಧ್ಯರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಈಸ್ ಇರೇಟ್. ಆ್ಯಂಗರ್, ಇರೇಟ್ ಮೀನಿಂಗ್ ಆ್ಯಂಗರ್. ಓಕೆ, ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ನಾವು ವೆರಿ ಆ್ಯಂಗ್ರಿ ಆರ್ ಫ್ಯೂರಿಯಸ್ ಅಂತಲೂ ಹೇಳ್ಬೋದು. ಕನ್ನಡದಲ್ಲಿ ಆ್ಯಂಗರ್ ಅಂತ ಅಂದರೆ ಕೋಪಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್, ದ ಟೀಚರ್ ವಾಸ್ ಇರೇಟ್ ವೆನ್ ದ ಸ್ಟೂಡೆಂಟ್ಸ್ ಡಿಡಂಟ್ ಲಿಸನ್. ವಿದ್ಯಾರ್ಥಿಗಳು ಯಾವಾಗ ಟೀಚರ್ನ ಒಂದು ಮಾತು ಕೇಳಿಲ್ಲ ಅಂತ ಅಂದರೆ ಆಗ ಶಿಕ್ಷಕರು ಕೋಪಗೊಂಡರು. ಹಿ ಬಿಕೇಮ್ ಇರೇಟ್ ಆಫ್ಟರ್ ಲೂಸಿಂಗ್ ದ ಮ್ಯಾಚ್ ಸೋತ ನಂತರ ಅವನು ಬಹಳ ಕೋಪಗೊಂಡನು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಡನ್ನು ನೋಡೋಣ. dumbstruck or surprise. Okay, dumbstruck or surprise. ಸರ್ಪ್ರೈಸ್ ಆಗೋದು. ಓಕೆ, ಶಿ ವಾಸ್ ಡ್ರಮ್ಸ್ಟ್ರಕ್ ವೆನ್ ಶಿ ವನ್ ದ ಪ್ರೈಸ್. ಪ್ರಶಸ್ತಿ ಗೆದ್ದಾಗ ಅವಳು ಮಾತು ತಪ್ಪದೆ ಆಶ್ಚರ್ಯಚಕಿತಳಾಗಿದ್ಲು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಹಿ ವಾಸ್ ಡಮ್ಸ್ಟ್ರಕ್ ಬೈ ದ ಮೆಜಿಷಿಯನ್ ಟ್ರಿಕ್. ಮಾಂತ್ರಿಕನ ಮಾಯಾಜಾಲವನ್ನು ನೋಡಿ ಅವನು ಒಂದು ಬಹಳ ಸರ್ಪ್ರೈಸ್ ಆದ, ಮಾತೇ ಬರಲಿಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಚಿಲ್ಲಾಕ್ಸ್, ಕಾಮ್ ಡೌನ್. ಅಂದರೆ ಒಂಥರ ಶಾಂತವಾಗಿ ವಿಶ್ರಾಂತವಾಗಿರೋದು ಅಥವಾ ಆರಾಮಾಗಿರೋದು ಅಂತ ಹೇಳ್ಬಿಟ್ಟು. ಓಕೆ, ಇಂಗ್ಲೀಷಲ್ಲಿ ರಿಲ್ಯಾಕ್ಸ್ ಆಗಿರೋದು, ಟೇಕ್ ಇಟ್ ಈಸಿ ಆ್ಯಂಡ್ ನಾಟ್ ಟು ವರಿ ಅಂತಾರಲ್ಲ ಆ ರೀತಿಯಾಗಿ. ಆಫ್ಟರ್ ಸ್ಕೂಲ್ ಐ ಲೈಕ್ ಟು ಚಿಲ್ಲಾಕ್ಸ್ ಆ್ಯಂಡ್ ಪ್ಲೇ ಗೇಮ್ಸ್. ಶಾಲೆಯ ನಂತರ ನಾನು ಆರಾಮಾಗಿ ಕುಳಿತು ಆಟ ಆಡೋಕ್ಕೆ ಇಷ್ಟಪಡ್ತೇನೆ. ಡೋಂಟ್ ವರಿ ಅಬೌಟ್ ದ ಟೆಸ್ಟ್, ಜಸ್ಟ್ ಚಿಲ್ಲಾಕ್ಸ್ ಅಂತ. ಅಂದರೆ ಪರೀಕ್ಷೆ ಬಗ್ಗೆ ಚಿಂತೆ ಮಾಡಬೇಡ, ಆರಾಮಾಗಿರು ಅಂತ ಹೇಳ್ತಾರಲ್ಲ ಆ ರೀತಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಆಗಿರೋದನ್ನು ಕೊಡ್ತೀನಿ. ವಿ ಚಿಲ್ಡ್ ಆ್ಯಂಡ್ ವಾಚ್ಡ್ ಕಾರ್ಟೂನ್ಸ್ ಆಲ್ ಆಫ್ಟರ್ನೂನ್. ನಾವೆಲ್ಲ ಮಧ್ಯಾಹ್ನ ಆರಾಮಾಗಿ ಕುಳಿತು ಕಾರ್ಟೂನನ್ನು ನೋಡ್ಕೊಂಡು ಕೂತ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಜಸ್ಟ್ ಸಿಂಪ್ಲಿ ಚಿಲ್ಲಾಕ್ಸ್ ಅಂತಂದ್ರೆ ರಿಲ್ಯಾಕ್ಸ್ ಆ್ಯಂಡ್ ಟೇಕ್ ಇಟ್ ಈಸಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ವರ್ಡ್ ಈಸ್ clumsy. Clumsy means awkward. Okay, clumsy means awkward in moment ಆಗಿರ್ಬೋದು, ಆಫನ್ ಮೇಕಿಂಗ್ ಮಿಸ್ಟೇಕ್ಸ್ ಆರ್ ಡ್ರಾಪಿಂಗ್ ಥಿಂಗ್ಸ್ ಆಗಿರ್ಬೋದು. ಒಂಥರ ಅಸಹಜ ಅಂತ ಹೇಳ್ಬೋದು, ಅಸಹಜ ಅಥವಾ ಅಪರಿಪೂರ್ಣ ಅನ್ಬೋದು, ಆ ರೀತಿಯಾಗಿ ಹೇಳ್ಬೋದು. ಎಕ್ಸಾಂಪಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಶಿ ಈಸ್ ಕ್ಲಮ್ಸಿ ವೆನ್ ಶಿ ರನ್ಸ್. ಅವಳು ಓಡುತ್ತಿರುವಾಗ ಒಂಥರ ಆಕ್ವರ್ಡ್ ಆಗಿ ಕಾಣಿಸ್ತಾ ಇತ್ತು, ಆ ರೀತಿಯಾಗಿ ಓಡ್ತಾ ಇದ್ಲು. ಬಿ ಕೇರ್ಫುಲ್, ಯು ಆರ್ ಕ್ಲಮ್ಸಿ ವಿತ್ ದ ಟಾಯ್ಸ್. ಎಚ್ಚರವಾಗಿರು, ನೀನು ನಿನ್ನ ಆಟಿಕೆಗಳೊಂದಿಗೆ ಅಸಹಜವಾಗಿ ಬಿಹೇವ್ ಮಾಡ್ತಾ ಇದೆಯಾ. ಅಸಹಜವಾಗಿ ಬಿಹೇವ್ ಮಾಡ್ತಾರಲ್ಲ, ಅಸಹಜವಾಗಿ ಬಿಹೇವ್ ಮಾಡ್ತಾರಲ್ಲ, ಅದನ್ನು ನಾವು
ಆಕ್ವರ್ಡ್ ಅಂತ ಹೇಳ್ತೀವಿ. ಆರ್ ಇನ್ನೊಂದು ಎಕ್ಸಾಂಪಲ್, ದ ಕ್ಲಮ್ಸಿ ಬಾಯ್ ಸ್ಪಿಲ್ಡ್ ಹಿಸ್ ಮಿಲ್ಕ್. ಅಸಹಜ ಹುಡುಗ ತನ್ನ ಹಾಲನ್ನು ಅಲ್ಲಿ ಇಲ್ಲಿ ಎಲ್ಲ ಚೆಲ್ಬಿಟ್ಟಿದ್ದಾನೆ. ಎಷ್ಟು ಒಂಥರ ಆಕ್ವರ್ಡ್ ಅನ್ಸತ್ತಲ್ವಾ ಅಂತ ಹೇಳ್ತಾರೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಕ್ಲಮ್ಸಿ ಮೀನ್ಸ್ ನಾಟ್ ಕೇರ್ಫುಲ್ ಆ್ಯಂಡ್ ಆಫನ್ ಡ್ರಾಪಿಂಗ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ಪಿಟಿ. ಪಿಟಿ means regret. Pity means regret. Okay. ಪಿಟಿ ಅಂತಂದ್ರೆ ಆ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆರ್ ಸಿಂಪತಿ ಫಾರ್ ಸಮ್ ಒನ್ ಸಫರಿಂಗ್ ಅಂತಲೂ ಹೇಳ್ಬೋದು. ದುಃಖ, ಕರುಣೆ. ಎಕ್ಸಾಂಪಲ್, ಐ ಫೆಲ್ಟ್ ಪಿಟಿ ಫಾರ್ ದ ಸ್ಟ್ರೇ ಪಪ್ಪಿ. ಆ ಬೀದಿ ನಾಯಿಗೋಸ್ಕರ ನನಗೆ ಕರುಣೆ ಬಂತು ಅಂತ ಹೇಳ್ಬೋದು. ಶಿ ಶೋಡ್ ಪಿಟಿ ಟು ದ ಓಲ್ಡ್ ಮ್ಯಾನ್ ಹೂ ಫೆಲ್. ಆ ಒಬ್ಬ ಹಿರಿಯ ವ್ಯಕ್ತಿ ಇದನ್ನಲ್ಲ, ಅವರು ಬಿದ್ದಿದ್ದಾರಲ್ಲ, ಅವ್ರ ಮೇಲೆ ನನಗೆ ಬಹಳಷ್ಟು ಒಂದು ಕರುಣೆ ಬಂತು. ಇಟ್ಸ್ ಪಿಟಿ ದಟ್ ವಿ ಮಿಸ್ ದ ಶೋ. ನಾವು ಆ ಒಂದು ಶೋ ನೋಡೋಕ್ಕಾಗಲಿಲ್ಲ, ಇದೊಂದು ದುಃಖದ ಸಂಗತಿ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ವರ್ಡ್ ದಟ್ ಈಸ್ ಕ್ರೂಕ್ಡ್. ಮೀನಿಂಗ್ ಬೆಂಟ್. ಕ್ರೂಕ್ಡ್ ಅಂತ ಅಂದರೆ ಬೆಂಟ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ನಡದಲ್ಲಿ ಬೆಂಟ್ ಅಂತ ಅಂದರೆ ತಿರುಗಿರುವ ಅಥವಾ ವಕ್ರವಾಗಿರುವ ಅಂತ ಹೇಳ್ಬೋದು. ದ ರೋಡ್ ಈಸ್ ಕ್ರೂಕ್ಡ್. ರಸ್ತೆ ವಕ್ರವಾಗಿದೆ. ಹಿ ಡ್ರೂ ಎ ಕ್ರೂಕ್ಡ್ ಲೈನ್. ಅವನು ಒಂದು ವಕ್ರವಾದ ಲೈನನ್ನು ಬಿಡಿಸಿದನು ಅಂತ ಹೇಳ್ಬೋದು. ಅಥವಾ ದ ಪಾಲಿಟಿಷಿಯನ್ ವಾಸ್ ಕ್ರೂಕ್ಡ್ ಅನ್ನೋದು ಇಲ್ಲಿ ಒಂಥರ ಡಿಸ್ಆನೆಸ್ಟ್ ಮೀನಿಂಗ್ ಬರುತ್ತೆ. ಆ ರಾಜಕಾರಣಿ ಬಹಳ ಮೋಸದವನು, ಅವನು ಸರಿಯಾದ ಒಂದು ನೇರ ರಸ್ತೆಯಲ್ಲಿ ನಡೀತಾ ಇಲ್ಲ, ಅವನು ಮೋಸದ ರಸ್ತೆಯಲ್ಲಿ ನಡೀತಾ ಇದ್ದಾನೆ, ಬೆಂಟ್ ಆಗಿದೆ, ಅವನ ಕ್ಯಾರೆಕ್ಟರ್ ಬೆಂಟ್ ಆಗಿದೆ ಅನ್ನೋ ಅರ್ಥದಲ್ಲಿ, ಒಳ ಅರ್ಥದಲ್ಲಿ ದ ಪಾಲಿಟಿಷಿಯನ್ ವಾಸ್ ಕ್ರೂಕ್ಡ್. ಇದೇ ರೀತಿಯಾದಂಥ ವಿಡಿಯೋಸ್ ಇನ್ನೂ ನಿಮಗೆ ಹೆಚ್ಚಿನದಾಗಿ ವೊಕ್ಯಾಬ್ಯುಲರಿ ವರ್ಡ್ಸ್ಗಳು ಬೇಕು ವಿತ್ ಎಕ್ಸಾಂಪಲ್ಸ್ ಜೊತೆಗೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಹೇಳಿ ನಿಮಗೆ ಎಂಥ ವೀಡಿಯೋಸ್ಗಳು ಬೇಕು ಅಂತ. Thank you so much.